Kashmir special Kawa chai. Milk of pure saffron. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ವ್ಲಾಗ್ಸ್ ವಿತ್ ಸುಕನ್ಯಾ. ಇವತ್ತು ನಮ್ಮದು ಕಾಶ್ಮೀರಲ್ಲಿ 3rd ಡೇ. ಸೊ 2nd ಡೇ ನಿನ್ನೆ ನೈಟ್ ನಾವು ಬಂದು ಇಲ್ಲಿ ಸ್ಟೇ ಮಾಡಿದ್ವಿ. ಸೊ ನೈಟ್ ತುಂಬ ಚಳಿ ಇತ್ತು. ಯಾಕಷ್ಟು ಚಳಿ ಇತ್ತು ಅಂತ ನನಗೆ ಬೆಳಿಗ್ಗೆ ಇಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ ನೋಡಿದ್ಮೇಲೆ ಗೊತ್ತಾಯಿತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾವಿರೋಂಥ ಕಾಟೇಜ್ ಸುತ್ತ ಬರೀ ಬೆಟ್ಟ ಗುಡ್ಡಗಳು ಹಸಿರೇ ಇದೆ. ಹಾಗಾಗಿ ನೈಟು ತುಂಬ ಅಂದರೆ ತುಂಬ ಚಳಿ ಆಗ್ತಿತ್ತು. ಹೇಳಬೇಕಂದ್ರೆ ಮಾತಾಡೋಕ್ಕೆ ಹೋದರೆ ಬಾಯೇ ನಡುಗ್ತಾ ಇತ್ತು, ಅಷ್ಟು ಚಳಿ ಆಗ್ತಿತ್ತು. ಸೊ ಬೆಳಿಗ್ಗೆ ಮಾತ್ರ ವ್ಯೂ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಬೆಳಿಗ್ಗೆನೇ ನಾವು ಬೇಗ ಎದ್ದು ರೆಡಿಯಾಗಿದ್ದೀವಿ. ಬೇಕಂತ ಮಾಡಿದ್ದಲ್ಲ, ಬಟ್ ಡ್ರೆಸ್ಸು ಮ್ಯಾಚ್ ಆಗಿದೆ. ಹಾಗಾಗಿ ಒಂದೇ ರೀತಿ ಒಂದೇ ಕಲರ್ದು ಹಾಕ್ಕೊಂಡಿದ್ದೀವಿ. ಹೊರಟಿದ್ದೀವಿ ಈಗ ಟಿಫನ್ ಮಾಡಿಬಿಟ್ಟು ಓಡೋಣ ನೋಡೋದಕ್ಕೆ ಅಂತ. ಯಾಕಂದರೆ ಟ್ರಾವೆಲೇ 2 ಅವರ್ಸ್ ಆಗೋದ್ರಿಂದ ಸ್ವಲ್ಪ ಬೇಗ ಓಡೋಣ ಅಂತ ಹೊರಟಿದ್ದೀವಿ. ಸೊ ಟಿಫನ್ಗೆ ಏನು ಬೇಕು ಅಂತ ಕೇಳಿದಾಗ ಅವರು ಪರೋಟ ಅದೆಲ್ಲ ಬಿಟ್ಟು ಬೇರೆ ಏನಿದೆ ಅಂತ ನಾವು ಕೇಳಿದ್ವಿ. ಅವರು ಪೋಹ ಸಿಗುತ್ತೆ ಅಂದರು. ಅಂದರೆ ಅವಲಕ್ಕಿ ಇಲ್ಲ ಉಪ್ಪಿಟ್ಟು ಎರಡರಲ್ಲಿ ಒಂದು ಸಿಗುತ್ತೆ ಅಂತ ಅಂದರು. ಹಾಗಾಗಿ ಸರಿ ನಮ್ಮ ಕಡೆದೇನೋ ಒಂದು ಟಿಫನ್ ಸಿಗುತ್ತಲ್ಲ ಅಂತ ಖುಷಿಯಾಗಿ ನಾವು ಆಯಿತು ಉಪ್ಪಿಟ್ಟೆ ಮಾಡಿಕೊಡಿ ಅಂತ ಕೇಳಿದ್ವಿ. ಇಲ್ಲಿರೋ ಉಪ್ಪಿಟ್ಟು ಆ ಥರ ಇರುತ್ತಾ ಅಥವಾ ನಮ್ಮ ಕಡೆ ಉಪ್ಪಿಟ್ಟು ಆ ಥರ ಇರುತ್ತಾ, ಡಿಫ್ರೆನ್ಸ್ ಗೊತ್ತಿಲ್ಲ. ಉಪ್ಪಿಟ್ಟು ಥರ ಇತ್ತು ನೋಡೋದಕ್ಕೆ, ಆದರೆ ಉಪ್ಪಿಟ್ಟಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಬಂದಮೇಲೆ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಹಾಗಾಗಿ ನಾವು ಈಗ ಹೋದ್ವಿ. ನೋಡಿ, ಇದೇ ವಿತ್ ಕಿಚನ್ ಆ್ಯಂಡ್ ಡೈನಿಂಗ್. ಕಾಫಿ ಟೀ ಜೊತೆಯಲ್ಲಿ ಟಿಫನ್ನ ಹೇಳಿದ್ವಿ. ಸೊ ಒಬ್ಬೊಬ್ಬರೇ ಇವಾಗ ಬರ್ತಾ ಇದ್ದಾರೆ. ಸೊ ಎಲ್ಲರೂ ಸ್ನಾನ ಮಾಡಿ ರೆಡಿ ಆಗೋಕ್ಕೆ ಸ್ವಲ್ಪ ಟೈಮ್ ಆಗೇ ಆಗುತ್ತೆ. ಅದು ಇಷ್ಟು ಚಳಿಲಂತೂ ಬೆಳಗ್ಗೆ ಬೇಗ ಹೇಳೋದು ಸ್ವಲ್ಪ ಕಷ್ಟ. ಹಾಗಾಗಿ ಒಬ್ಬೊಬ್ಬರೇ ಬರ್ತಾಯಿದ್ದಾರೆ, ಟಿಫನ್ ಮಾಡ್ತಾಯಿದ್ವಿ. ಸೊ ನೋಡಿ, ಇದೇ ಕಾಶ್ಮೀರ್ ಸ್ಪೆಷಲ್ ಉಪ್ಪ. ಸೊ ತುಂಬ ಎಲ್ಲ ಖಾಲಿ ಮಾಡೋಕ್ಕಾಗಲೇ ಇಲ್ಲ. ಎಷ್ಟೆಷ್ಟಾಗುತ್ತೋ ಅಷ್ಟು ತಿಂದ್ಕೊಂಡು ನಾವು ಓಡೋಣ ಅಂಥೇಳಿ ರೆಡಿ ಆದ್ವಿ. ಸೊ ಟಿಫನ್ ಮಾಡಿ ಕೆಳಗೆ ಬಂದೆ. ಸೊ ನೋಡಿ, ಕಾಟೇಜ್ ಈ ಥರ ಇದೆ, ತುಂಬ ಸ್ಪೇಷಿಯಸ್ ಆಗಿದೆ. ಅಲ್ಲೇ ಸ್ಟೇ ಮಾಡೋರಾದರೆ ಕುತ್ಕೊಂಡು ಮಾತಾಡೋಕ್ಕೆ, ಮಕ್ಳು ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ನಮ್ಗೆ ತುಂಬ ಸ್ಪೆಷಲ್ ಇಷ್ಟ ಆಗಿದ್ದು ಹೂವಿನ ಮರ. ನಮ್ಮ ಕಡೆ ಹೂವನ್ನ ಗಿಡದಲ್ಲಿ ನೋಡ್ತೀವಿ, ಇಲ್ಲಿ ನೋಡಿ ಮರದ ತುಂಬ ಹೂವನೇ. ಪ್ಲಸ್ ಈ ವ್ಯೂ, ಅಮೇಝಿಂಗ್ ವ್ಯೂ. ಇದು ನೋಡ್ಕೊಂಡು ಆರಾಮಾಗಿ ಇಲ್ಲೇ ಕುತ್ಕೊಬಿಡ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು, ಇಲ್ಲೇ ಇರೋಣ ಅನ್ನೋಷ್ಟು ಇಷ್ಟ ಆಯಿತು. ವ್ಯೂ ತುಂಬ ಚೆನ್ನಾಗಿತ್ತು. ಸೊ ಇದು ನಾವು ಉಳ್ಕೊಂಡಿರೋಂಥ ಕಾಟೇಜಲ್ಲಿ ಕೆಳಗಡೆ 2 ಬೆಡ್ರೂಮ್ ಇದೆ ಮತ್ತು ಮೇಲ್ಗಡೆ 3 ಬೆಡ್ರೂಮ್ ಇದೆ. ಕೆಳಗಡೆ ನನ್ನ ಫ್ರೆಂಡ್ ಭಾಗ್ಯ ಅನ್ನಲ್ಲ, ಅವರು ಮತ್ತು ಅವ್ರ ಇನ್ಲಾಸ್ ತೊಗೊಂಡಿದ್ರು. ಮೇಲ್ಗಡೆ ನಾವು ಸಿಂಗಲ್ ರೂಮ್ನ ತೊಗೊಂಡಿದ್ವಿ. ಫೆಸಿಲಿಟಿ ಎಲ್ಲ ಚೆನ್ನಾಗೇ ಇತ್ತು ಮತ್ತು ಅವ್ರ ಸರ್ವಿಸು ತುಂಬ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು. ಸೊ ಬನ್ನಿ, ಟೈಮ್ ಆಗುತ್ತೆ, ಹೊರಡೋಣ ಜರ್ನಿ ಮಾಡಿಕೊಂಡು. ಅಂತೆ ನೀವು ಕಾಶ್ಮೀರ ನೋಡೋಣ. ನೋಡಿ, ಇವರಿಬ್ಬರು ಫ್ರೆಂಡ್ಸು ಒಂದೇ ಕಡೆ ಒಂದೇ ಸೀಟಲ್ಲಿ ಕೂತ್ಕೋಬೇಕು ಅಂತ ಜಗಳ ಮಾಡ್ಕೋತಾ ಇದ್ರು. ಚೆನ್ನಾಗಿರುತ್ತಲ್ವ. ನಾನು ನನ್ನ ಕ್ಲೋಸ್ ಫ್ರೆಂಡ್ ಮಕ್ಕಳು ಅವರು ಕ್ಲೋಸ್ ಫ್ರೆಂಡ್ ಆಗೋದು ಒಂದು ರೀತಿ ಸ್ಪೆಷಲ್ ಮೂಮೆಂಟ್ ಇದೆಲ್ಲ. ಸೊ ನಮಗಂತೂ ಖುಷಿ. ಮಕ್ಕಳಿಗೆ ಅವ್ರವ್ರ ಫ್ರೆಂಡ್ಸ್ ಇರೋದಕ್ಕೆ ಅವರು ತುಂಬ ಡಬಲ್ ಖುಷಿ. ಆ್ಯಸ್ ಯೂಶ್ವಲ್ ನಾವು ದಲ್ ಲೇಕ್ನ ಕ್ರಾಸ್ ಮಾಡಿಕೊಂಡೇ ಹೋಗಬೇಕು ಸಿಟಿ ಒಳಗೆ. ಇವತ್ತು ನಾವು ಹೋಗ್ತಿರೋಂಥ ಪ್ಲೇಸು ಪಹಲ್ಗಾಮ್ ಅಂತ. ಇದು ಅನಂತ್ನಾಗ್ ಅನ್ನೋ ಡಿಸ್ಟಿಕಲ್ಲಿದೆ. ಫಿಲಮ್ ಹೀರೋ ಅನಂತ್ನಾಗ್ ಅಲ್ಲಪ್ಪ, ಊರ ಹೆಸರು ಅನಂತ್ನಾಗು. ನನಗೂ ಫಸ್ಟ್ ಕೇಳಿದಾಗ ಹಾಗೆ ಶಾಕ್ ಆಗಿತ್ತು. ಸೊ ಅಲ್ಲಿಗೆ ನಮ್ಮ ಇವತ್ತಿನ ಪ್ರಯಾಣ. ಸೊ ತುಂಬ ಬೋರ್ ಆಗ್ತಾಯಿತ್ತು ಅಂಥೇಳಿ ಮಕ್ಳಿಗೆ ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡೋಕ್ಕೆ ಹೇಳಿದ್ವಿ. ಅವ್ರು ನೋಡಿದ್ರೆ ನನ್ನನ್ನೇ ಕರ್ಕೊಬಿಟ್ರು, ಬಂದು ಹೇಳ್ಕೊಡು ಅಂತ. ನಾವು ಮೊದಲೇ ಕೇಳಬೇಕಾ, ಡ್ಯಾನ್ಸ್ ಅಂದರೆ ಎದ್ದು ಫಸ್ಟ್ ನಿಂತಿರ್ತೀವಿ. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ನಾನು ನೋಡುತ್ತೆ ಡ್ಯಾನ್ಸ್ ಹೇಳ್ಕೊಟ್ಟೆ. ಅಷ್ಟರಲ್ಲಿ ನಾವು ತಿಂದಿದ್ದಂತಹ ಉಪ್ಪಿಟ್ಟು ಕರಗಿ ನೀರಾಗಿ ಹರಿದು ಹೋಯ್ತು ಅಂತಲೇ ಹೇಳ್ಬೋದು. ಅಷ್ಟು ಸುಸ್ತಾಗೋಯ್ತು. ಯಾಕೆಂದರೆ ತಿಂದಿದ್ದೆ ಒಂದೊಂದು ಸ್ಪೂನು, ಅದು ಕಷ್ಟಪಟ್ಟು ಒಳಗೆ ತಳ್ಳಿದ್ವಿ, ಅದಲ್ಲೇ ಕರಗೋಯ್ತು. ಸೊ ಚೆನ್ನಾಗಿತ್ತು, ಎಂಜಾಯ್ ಮಾಡ್ಕೊಂಡು ಮೂಮೆಂಟ್ಸ್ನ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಹೈವೇಗೆ ಬಂದ್ವಿ ನಾವು ಪಹಲ್ಗಾಮ್ ಕಡೆ ಹೋಗೋದಕ್ಕೆ. ಸೊ ನೋಡಿ, ಇಲ್ಲೆಲ್ಲ ಗ್ರೀನರಿ ಸೀನರೀಸ್ ಅಂತಲೇ ಹೇಳ್ಬೋದು. ಗುಲ್ಮಾರ್ಗೆಲ್ಲ ಹೋದಾಗ ಒಂಥರ ಒಣ ಮರಗಳು ಈ ಥರ ನೋಡಿದ್ವಿ. ಈ ಕಡೆ ಫುಲ್ಲು ಗ್ರೀನರಿ. ಇಲ್ಲಿ ಸಾಸಿವೆನ ಹೆಚ್ಚಾಗಿ ಬೆಳೀತಾರಂತೆ, ಇದೆಲ್ಲ ಅದೇನೆ. ಹೂವು ಬಂದಿದ್ವಿ ಯೆಲ್ಲೋ ಕಲರು. ಹಾಗಾಗಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು.
ಹೋಗ್ತಾ ಡ್ರೈವರ್ ಏನು ಹೇಳಿದ್ರಪ್ಪ ಅಂದರೆ ನಾವೇನು ಪಹಲ್ಗಾಮ್ಗೆ ಹೋಗ್ತಾ ಇದ್ವಿ, ಪುಲ್ವಾಮ ಕ್ರಾಸ್ ಮಾಡ್ಕೊಂಡು ಹೋಗ್ತೀವಿ ಅಂದರು. ಪುಲ್ವಾಮ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ನಮ್ಮ ಭಾರತೀಯ ಸೈನಿಕರ ಮೇಲೆ ಅಟ್ಯಾಕ್ ಆದಂಥ ಜಾಗ ಅದು. ಅದು ಕೇಳಿ ಒಂದು ಕ್ಷಣ ನಮಗೆ ಬೇಜಾರು ಆಯಿತು. ಯಾರು ಅಂದ್ಕೊಂಡಿರ್ತಾರಲ್ವ, ಈಗ ನಾವು ಹೇಗೆ ನಾರ್ಮಲಾಗಿ ಹೋಗ್ತಾ ಇರ್ತೀವಿ, ಪಾಪ ಅವರು ಆ ರೀತಿ ಹೋಗ್ತಿರ್ತಾರೆ. ಈ ರೀತಿ ಇದು ಮಾಡಿ ಅಷ್ಟು ಜನ ಪ್ರಾಣನ ನಮ್ಮ ದೇಶಕ್ಕೋಸ್ಕರ ಅರ್ಪಿಸಿದಂತಹ ವೀರ ಯೋಧರನ್ನ ನೆನಪಿಸ್ಕೊಳ್ಳೋಕೆ ಒಂದು ಕ್ಷಣ ನಮಗೆ ತುಂಬ ಖುಷಿ ಆಯಿತು, ಹಾಗೆ ತುಂಬ ಬೇಜಾರು ಕೂಡ ಆಯಿತು. ಸರಿ ಅಂಥೇಳಿ ನಾವು ವೆಯ್ಟ್ ಮಾಡ್ತಾಯಿದ್ವಿ ಆ ಪ್ಲೇಸ್ಗೋಸ್ಕರ. ಅಲ್ಲೆಲ್ಲೂ ಕೆಳಗೆ ಇಳಿಯೋ ಹಾಗೆ ಇಲ್ಲ. ಅದು ಪುಲ್ವಾಮಾ ಇನ್ಸಿಡೆಂಟ್ ಆದಮೇಲಂತೂ ತುಂಬ ಸೆಕ್ಯೂರಿಟಿ ಎಲ್ಲ ತುಂಬ ಟೈಟಾಗಿದೆ, ಹಾಗಾಗಿ ಕೆಳಗೆಲ್ಲೂ ಇಳಿಯೋ ಹಾಗೆ ಇಲ್ಲ. ಲೈಟಾಗಿ ಟ್ರಾಫಿಕ್ ಇರುತ್ತೆ ಅಷ್ಟೇ. ನೋಡಿ ಎಲ್ಲರೂ ಹೇಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಏನಪ್ಪ ಅಂದರೆ ಮೇನ್ ಇವ್ರದ್ದು ಕ್ಯಾಂಪ್ ಇದೆ, ಹಾಗಾಗಿ ಇಲ್ಲಿ ತುಂಬ ನಾವು ಡಿಫೆನ್ಸ್ ಅವ್ರನ್ನ ಅಂದರೆ ಸೋಲ್ಜರ್ಸ್ನ ನೋಡ್ಬೋದು. ಅವತ್ತು ಹಾಗೆ ಎಲ್ಲೋ ಹೋಗ್ಬಿಟ್ಟು ಅವರು ಇಲ್ಲಿ ರಿಟರ್ನ್ ಆಗ್ಬೇಕಾದ್ರೆ ಆ ರೀತಿ ಅಟ್ಯಾಕ್ ಆಯಿತು ಅಂತ ಹೇಳ್ತಾಯಿದ್ರು. ಅವತ್ತು ಸೀನ್ ಅವ್ರು ಹೇಳ್ತಾಯಿದ್ರು, ಅದಾಗಿದ್ದ ದಿನ ಭೂಕಂಪ ಆಗುತ್ತಲ್ಲ, ಆ ರೀತಿ ಭೂಮಿ ಅಳ್ಳಾಡ್ತರ ಫೀಲ್ ಆಯ್ತಂತೆ. ಎಷ್ಟೋ ದೂರದವರೆಗೂ ವೆಹಿಕಲ್ಸ್ ಎಲ್ಲ ಅಳ್ಳಾಡ್ಬಿಟ್ಟಿದ್ವಂತೆ. ಅವರು ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾಯಿದ್ರು, ನಾವು ಅದನ್ನು ಮರೆಯೋಕ್ಕೆ ಆಗೋದಿಲ್ಲ ಲೈಫಲ್ಲಿ ಅಂತ ಕೇಳಿ ತುಂಬ ಬೇಜಾರಾಯಿತು. ಆಮೇಲೆ ಇಷ್ಟು ಜನ ಸೋಲ್ಜರ್ಸ್ನ ಯೂನಿಫಾರ್ಮ್ ಜೊತೆ ಆ ವೆಹಿಕಲ್ ಜೊತೆ ನಾವು ಬರೀ ಫಿಲಮಲ್ಲೇ ನೋಡಿದ್ವಿ ಅಷ್ಟೇ, ಮುತ್ತಿನ ಹಾರಲ್ಲಿ ಫಸ್ಟ್ ಟೈಮ್ ನೋಡಿದ್ದು ನಾನು. ಸೊ ಇಲ್ಲಿ ಅಷ್ಟು ನೇರವಾಗಿ ಹತ್ತಿರದವಾಗ ನೋಡ್ಬೇಕಾದ್ರೆ ತುಂಬ ಪ್ರೌಡ್ ಫೀಲ್ ಆಗ್ತಿತ್ತು. ಮೇನ್ ಆ ಯೂನಿಫಾರ್ಮು ಅವರು ಎಷ್ಟು ನೀಟಾಗಿ ಹಾಕ್ಕೊಂಡಿರ್ತಾರೆ, ಅದಕ್ಕೆ ಬೇರೆ ಯಾರು ಸಾಟಿನೇ ಇಲ್ಲ. ನಮ್ಮ ಸೋಲ್ಜರ್ಸ್ಗೆ ಸೋಲ್ಜರೇ ಸಾಟಿ, ಹೆಡ್ಸ್ ಆಫ್ ಅವ್ರಿಗೆ. ಸೊ ಅಲ್ಲಿಂದ ನಾವು ಮುಂದೆ ಪಾಸ್ ಆದ್ವಿ. ಇಲ್ಲಿ ಒಂದು ಕಡೆ ನಿಲ್ಲಿಸಿದ್ರು, ಅಂದರೆ ಇಲ್ಲಿ ಪ್ಯೂರು ಸ್ಯಾಫ್ರಾನ್ ಸಿಗುತ್ತೆ ಮತ್ತು ಡ್ರೈ ಫ್ರೂಟ್ಸ್ ಸಿಗುತ್ತೆ, ತಗೊಳ್ಳಿ ಅಂತೇಳ್ಬಿಟ್ಟು. ಇಲ್ಲೆಲ್ಲ ಮುಂಚೆನೇ ಅವ್ರು ಮಾತಾಡ್ಕೊಂಡಿರ್ತಾರಲ್ವ, ಹಾಗಾಗಿ ಬೇಡ ಅಂದರೂ ನಿಲ್ಲಿಸ್ತಾರೆ. ಸೊ ಹೋಗಿ ನೋಡಲೇಬೇಕು. ನನಗೆ ಡ್ರೈ ಫ್ರೂಟ್ಸ್ ಎಲ್ಲ ತಗೊಳ್ಳೋ ಐಡಿಯಾನೇ ಇರಲಿಲ್ಲ. ಸರಿ ಸ್ಯಾಫ್ರಾನ್ ನೋಡೋಣ ಅಂತ ಹೋದ್ವಿ. ಇಲ್ಲಿ ಸ್ಯಾಫ್ರಾನು ಒರಿಜಿನಲ್ಲು ಪ್ಯೂರ್ ಸಿಗುತ್ತೆ ಅಂತ ಅಂದರು. ನಾನು ಹೇಗೆ ಅದು ಟೆಸ್ಟ್ ಮಾಡೋದು ಅಂತ ಕೇಳಿದೆ. ನಾವು ಹಾಗೆಲ್ಲ ಸುಮ್ಮನೆ ಹೇಳಿದ್ದು ಒಪ್ಕೊಳ್ಳೋ ಅಂತಾರಲ್ವಲ್ಲ, ಏನಾದ್ರು ಒಂದು ಕೇಳಬೇಕಲ್ಲ. ಹಾಗಾಗಿ ಕೇಳಿದ್ದಕ್ಕೆ ಅವರು ನನ್ನ ಕೈಯಲ್ಲಿ ಒಂದು ಸ್ಯಾಫ್ರಾನ್ ಕೊಟ್ಟು ಹೇಳಿದ್ರು, ಮೇಡಮ್ ಇದನ್ನು ತಿಂದು ನೋಡಿ, ತಿನ್ನಬೇಕಾದ್ರೆ ಟೇಸ್ಟು ತುಂಬ ಕಹಿಯಾಗಿರುತ್ತೆ, ಪ್ಲಸ್ ನಿಮ್ಮ ಹಲ್ಲು ಮತ್ತು ನಾಲಿಗೆ ಯೆಲ್ಲೋ ಕಲರ್ ಆಗುತ್ತೆ, ಈ ರೀತಿ ಆದರೆ ಅದು ಒರಿಜಿನಲ್ ಅಂತ ಹೇಳಿದ್ರು. ಸರಿ ಅಂತ ನಾನು ಟ್ರೈ ಮಾಡಿದೆ. ಹಾಗೆ ಇತ್ತು, ಟೇಸ್ಟು ತುಂಬ ಕಹಿಯಾಗಿತ್ತು, ಮತ್ತು ಹಲ್ಲು ಮತ್ತು ನಾಲಿಗೆ ಯೆಲ್ಲೋ ಕಲರ್ ಆಯಿತು. ಮತ್ತು ನನಗೆ ಸ್ವಲ್ಪ ಹೊತ್ತಿನವರೆಗೂ ತಲೆ ಒಂಥರ ಸುತ್ತುತ್ತಾ ಇರೋ ಥರನೇ ಫೀಲ್ ಆಗ್ತಾಯಿತ್ತು. ಅದು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನನಗದಂತೂ ಫೀಲ್ ಆಯಿತು. ಸರಿ ಓಕೆ, ಬಂದಿರೋದಕ್ಕೆ ತಗೊಳ್ಳೋಣ ಅಂತೇಳ್ಬಿಟ್ಟು 1 ಗ್ರಾಮು ನಾನು ಸ್ಯಾಫ್ರಾನ್ನ ತಗೊಂಡೆ. ನಮ್ಮ ಜೊತೆ ಬಂದಿರೋರು ಡ್ರೈ ಫ್ರೂಟ್ಸ್ ಅದು ಇದು ಎಲ್ಲ ತೊಗೋತಾಯಿದ್ರು. ಆಮೇಲೆ ರೇಟನ್ನು ನಾನು ಇಲ್ಲಿ ಬಂದಮೇಲೆ ಮೈಸೂರಲ್ಲಿ ಒಂದು ಸಲ ವಿಚಾರಿಸಿ ನೋಡಿದಾಗ ಅಲ್ಲಿಗೂ ಇಲ್ಲಿಗೂ ಒಂದು 40-50 ರುಪೀಸು ಡಿಫ್ರೆನ್ಸ್ ಇದೆ ಅಷ್ಟೇ. ಸೊ ಅಲ್ಲಿ ಹೇಗೂ ಹೋಗಿದ್ದೀವಿ, ಇಲ್ಲಿ ಪ್ಯೂರ್ ಒರಿಜಿನಲ್ ಸಿಗುತ್ತೆ ಅಂತಾರೆ. ಸೊ ನೆನಪಿಗಾದರೂ ಇರಲಿ ತಗೊಳ್ಳೋಣ ಅಂತೇಳ್ಬಿಟ್ಟು ನಾನು ತೊಗೊಂಡು ಬಂದೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಡ್ರೈ ಫ್ರೂಟ್ಸು ಅದು ಇದು ಎಲ್ಲ ತೊಗೋತಾಯಿದ್ರು. ಇಲ್ಲಿ ಬಂದಾಗಿಂದ ನಾವು ಖಾವಾ ಚಾಯ್ನ ಟ್ರೈ ಮಾಡೇ ಇರಲಿಲ್ಲ. ಇಲ್ಲಿ ಅದು ಫೇಮಸ್ಸು, ಅಂದರೆ ಲೋಕಲ್ ಟೀ ಅದು ಅಂತ. ಖಾವಾ मैडम ये 1 ग्राम है 300 रुपीज़ केसर, ओरिजिनल केसर। ये सबसे और ये ओरिजिनल केसर 2 ग्राम, ये 600 रुपीज़। ನೋಡಿ ಅವ್ರು ಹೇಳ್ದಾಗೆ 1 ಗ್ರಾಮ್ ಕೇಸರಿಗೆ 300 ರೂಪಾಯಿ, 2 ಗ್ರಾಮ್ಗೆ 600 ರೂಪಾಯಿ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು. ನಾನು 1 ಗ್ರಾಮ್ ಕೇಸರಿ ಸಾಕು ನಮಗೆ ಅಂದು ಅಷ್ಟರಲ್ಲಿ ಅವರು ಖಾವಾ ಚಾಯ್ನ ತಗೊಂಡು ಬಂದರು. ನಾವು ಎಷ್ಟು ಪ್ಲೇಸ್ಗೆ ಈ ಥರ ಎಲ್ಲ ಹೋದ್ವಿ. ನನಗೆ ತುಂಬ ಇಷ್ಟ ಆಗಿದೆ ಏನಪ್ಪ ಅಂದರೆ, ಅಲ್ಲಿ ಎಷ್ಟೇ ಕ್ರೌಡ್ ಇರಲಿ, ಎಷ್ಟೇ ಮಕ್ಕಳು ತರಲೆ ಮಾಡಲಿ, ಅಲ್ಲಿಯವರೆಲ್ಲ ಎಷ್ಟು ಫ್ರೆಂಡ್ಲಿಯಾಗಿ ಖುಷಿಯಾಗಿ ನಮ್ಮನ್ನು ಟ್ರೀಟ್ ಮಾಡ್ತಿದ್ರು, ಅದು ನಂಗೆ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ಖಾವಾ ಚಾಯ್ನ ನಾವು ಟೇಸ್ಟ್ ಮಾಡ್ತಾಯಿದ್ದೀವಿ. ಇದು ಖಾವಾ ಅಂದರೆ ಒಂದು ಗಿಡಮೂಲಿಕೆಗಳ ಪೌಡರ್ನ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಹಾಕಿ ನೀರಲ್ಲಿ ಕುದಿಸ್ಬಿಟ್ಟು ಕೊಡ್ತಾರೆ. ಅಂದರೆ ಇದು ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಲ್ಲ, ಒಂದು ಸಲ ಕುಡಿಬೋದು, ಬಟ್ ಹೆಲ್ತಿಗೆ ಇದು ತುಂಬ ಒಳ್ಳೆಯದು ಅಂತ ಇಲ್ಲಿಯವರೆಲ್ಲ ಕುಡಿತಾರೆ. ಯಾಕಂದರೆ ಇಲ್ಲಿ ತುಂಬ ಚಳಿ ಇರುತ್ತಲ್ವ, ಹಾಗಾಗಿ ಹೆಲ್ತನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಇದನ್ನು ಅವರು ರೆಗ್ಯುಲರಾಗಿ ಕುಡಿತಾರಂತೆ. ಒಂದು ಸಲ ಕುಡಿಯೋಕ್ಕೆ ಟೇಸ್ಟ್ ಮಾಡೋಕ್ಕೆ ಓಕೆ ಚೆನ್ನಾಗಿದೆ, ಬಟ್ ರೆಗ್ಯುಲರಾಗಿ ಕಾಫಿ ಟೀ ಥರ ಕುಡಿಯೋಕ್ಕೆ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ನಾನಿಲ್ಲಿ ಬರೀ 1 ಗ್ರಾಮ್ ಸ್ಯಾಫ್ರಾನ್ ಸಾಕು ಅಂತೇಳಿ ನಾನು ಶಾಪಿಂಗ್ನ ಮುಗಿಸ್ಬಿಟ್ಟೆ. ಬಟ್ ರೇಟ್ ವೈಸ್ ನೋಡಿದ್ರೆ ಅಲ್ಲಿಗೂ ಇಲ್ಲಿಗೂ ವಿಚಾರಿಸಿದಾಗ ಒಂದು 40-50 ರುಪೀಸ್ ಅಷ್ಟೇ ಹೆಚ್ಚು ಕಮ್ಮಿ ಇದೆ. ಸರಿ ಹೋಗಿದ್ದೀವಲ್ಲ 1 ಗ್ರಾಮ್ ತಗೊಬರೋಣ ಅಂಥೇಳಿ ತಗೊಬಂದೆ.
ನನ್ನ ಜೊತೆ ಬಂದಿರೋಲ್ಲ ಡ್ರೈ ಫ್ರೂಟ್ಸು ಅದು ಇದು ಎಲ್ಲ ಶಾಪಿಂಗ್ ಮಾಡ್ತಾಯಿದ್ರು. ಸೊ ಇಲ್ಲಿ ಈ ಲೇಹದ ಬಗ್ಗೆ ಹೇಳಿದರು. ಇದು ಏನಪ್ಪ ಅಂದರೆ ಥೈರಾಯ್ಡು, ಶುಗರು, BP ಇರೋರೆಲ್ಲ ತಗೋತಾ ಇದ್ದರೆ ಅದು ಕಂಟ್ರೋಲ್ಗೆ ಬರುತ್ತೆ. ಅದು ಬರೋಕ್ಕೆ ಮುಂಚೆನೂ ಇದು ತಗೊತಾ ಇದ್ದರೆ ಅದು ಬರೋದನ್ನು ತಡೆಯುತ್ತೆ. ಇದೊಂದು ಆಯುರ್ವೇದಿಕ್ ಮೆಡಿಸನ್ನು ಲೇಹ ಅಂತ ಹೇಳಿದ್ರು. ಬಟ್ ಯಾವುದನ್ನು ಬ್ಲೈಂಡಾಗಿ ನಂಬಿ ತಗೊಳಕ್ಕಾಗಲ್ಲ ಅಲ್ವಾ, ದೇಹದ ಒಳಗೆ ಹೋಗೋದು. ಹಾಗಾಗಿ ನನಗೆ ಯಾಕೋ ಅಷ್ಟು ಮನಸ್ಸು ಬರಲಿಲ್ಲ, ಹಾಗಾಗಿ ನಾನು ತಗೊಳ್ಳಿಲ್ಲ. ಡೀಟೇಲ್ಸ್ನ ಮಾತ್ರ ಕೇಳ್ಕೊಂಡು ಬಂದೆ. ಇದೆಷ್ಟು ಸರಿ ಅಥವಾ ಎಷ್ಟು ಕರೆಕ್ಟ್ ಅನ್ನೋದು ಗೊತ್ತಿರಲ್ಲ, ಹಾಗಾಗಿ ನಾನು ಇಂಥದಕ್ಕೆಲ್ಲ ಟ್ರೈ ಮಾಡೋದಕ್ಕೆ ಹೋಗೋದಿಲ್ಲ. ಕಾಶ್ಮೀರ್ ಸ್ಪೆಷಲ್ ಕಾವಾ ಚಾಯ್, ಕಾಶ್ಮೀರ್ का प्योर सैफरन. ಸೊ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಟ್ರಾವೆಲ್ ಕಂಟಿನ್ಯೂ ಮಾಡಿದ್ವಿ. ಸೀನರೀಸ್ ನೋಡಿ, ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಫೋಟೋಸ್ ತಗೊಂಡ್ರೂ ಸಾಕನ್ಸಲ್ಲ, ಎಷ್ಟು ವಿಡಿಯೋಸ್ ತಗೊಂಡ್ರೂ ಸಾಕನ್ಸಲ್ಲ. ಇದೆಲ್ಲ ಏನಂತಾರೆ, ಒಂದು ಲೈಫಲ್ಲಿ ಒನ್ ಟೈಮ್ ಆದ್ರೂ ಇದೆಲ್ಲ ನೋಡ್ಬೇಕಂತಾರಲ್ಲ, ಆ ಥರ ಪ್ಲೇಸ್ ನಿಜವಾಗ್ಲೂ. ಇಳಿಯೋಕ್ಕಾಗಿಲ್ಲ ಅಂದರೆ ಒಳಗೆ ಕೂತ್ಕೊಂಡು ನೋಡಬೇಕಾದ್ರೆ ಅಷ್ಟು ಖುಷಿಯಾಗ್ತಿತ್ತು. ಇಳಿದು ಹೋಗಿ ಅಲ್ಲಿ ಫೋಟೋಸ್ ತಗೋಬೇಕು ಅನ್ನೋ ಆಸೆ, ಬಟ್ ಇಳಿಯೋ ಆಗಿಲ್ಲ ಸ್ಟ್ರಿಕ್ಟಾಗಿ ಅಂತ. ನೋಡಿ ಅಲ್ಲೆಲ್ಲ ಡಿಫೆನ್ಸವ್ರು ನಿಂತೇ ಇರ್ತಾರೆ, ಹಾಗಾಗಿ ಇಳಿಯೋ ಧೈರ್ಯ ಮಾಡಲಿಲ್ಲ. ಇದು ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಇನ್ ಕಾಶ್ಮೀರ್ ಅಂತ ಹೇಳ್ಬೋದು. ವಿಂಟರಲ್ಲೂ ಸರಿ ಅಥವಾ ಆಫ್ ಸೀಸನಲ್ಲೂ ಸರಿನೇ. ಇಲ್ಲಿ ನೋಡಿ ಫುಲ್ ಎಲ್ಲ ಚೆಕ್ ಮಾಡಿಬಿಟ್ಟೆ ಬಿಡ್ತಾರೆ. ನೀವು ಮೇ ಆ ತಿಂಗಳಲ್ಲಿ ಬಂದರೆ ಇನ್ನೂ ಗ್ರೀನರಿಯಾಗಿ ತುಂಬ ಚೆನ್ನಾಗಿರುತ್ತಂತೆ. ಸೊ ನಾವು ಹೋಗಿರೋ ಟೈಮ್ ನಾನು ಹೇಳಿಲ್ಲ ಡೇಟು. ನಾವು ಹೋಗಿರೋದು ಮಾರ್ಚ್ 24ರಿಂದ 28ವರೆಗೂ ನಾವು ಕಾಶ್ಮೀರಲ್ಲಿ ಇದ್ವಿ. ಆವಾಗಿರೋವಂಥ ವೆದರ್ ರಿಪೋರ್ಟ್ ಇದು. ಸೊ ಇದೆಲ್ಲ ಆ್ಯಪಲ್ದು ತೋಟ. ಸೊ ಇವಾಗ ಸೀಸನ್ ಅಲ್ಲ, ಅದು ಜೂನಲ್ಲಿ ಸೀಸನ್ ಇರುತ್ತೆ, ಹಾಗಾಗಿ ನಾವೇನು ಇಳಿಲಿಲ್ಲ. ಸೊ ಇಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ವಿ, ಯಾಕಂದರೆ ಉಪ್ಪಿಟ್ಟೆಲ್ಲ ಕರಗಿ ನೀರಾಗಿ ಹೋಗಿತ್ತು. ಸೊ ಈ ಹೋಟೆಲಲ್ಲಿ ನೋಡಿ ಪಕ್ಕದಲ್ಲಿ ಆರ್ಟಿಫಿಷಿಯಲ್ ಆ್ಯಪಲ್ ಫಾರ್ಮ್ನ ಕ್ರಿಯೇಟ್ ಮಾಡಿದರು. ಸೊ ಒರಿಜಿನಲ್ ಅಂತೂ ನೋಡೋಕ್ಕಾಗಿಲ್ಲ, ಡೂಪ್ಲಿಕೇಟರ್ ನೋಡಿ ಫೋಟೋಸ್ ತೊಗೊಳ್ಳೋಣ ಅಂತ ಅಲ್ಲಿ ಹೋದ್ವಿ. ಯಾಕೆಂದರೆ ಫುಡ್ ಆರ್ಡ್ರ್ ಕೊಟ್ಟು ಮಿನಿಮಮ್ 20 ಮಿನಿಟ್ಸ್ಗೆ ಅವ್ರು ರೆಡಿ ಮಾಡಿಕೊಡ್ತಾರೆ. ನಾವಿಲ್ಲಿ ತಂದೂರಿ ರೋಟಿ ಮತ್ತು ವೆಜಿಟೇಬಲ್ದು ಕರಿ ತೊಗೊಂಡಿದ್ವಿ. ತಂದೂರಿ ರೋಟಿ ಸಾಫ್ಟಾಗಿ ನಮ್ಮ ಕಡೆ ಥರ ಇರುತ್ತೆ ಅಂದ್ಕೊಂಡು ನಾವು ಕೊಟ್ವಿ, ಬಟ್ ಅದು ತುಂಬ ಹಾರ್ಡಾಗಿತ್ತು. ನಮಗೆ ಅಷ್ಟು ತಿನ್ನೋಕ್ಕಾಗಲಿಲ್ಲ, ಹಾಗಾಗಿ ಒಂದೊಂದೇ ಸಾಕು ಅಂತೇಳಿ ನಾವು ಮಿಕ್ಕಿದ ಆರ್ಡರೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ವಿ. ತುಂಬ ಬಾಯಿ ನೋವು ಬಂದುಬಿಡ್ತದೆ ಅದು ತಿನ್ನೋದ್ರೊಳಗಡೆ. ಸೊ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು. ರೀಸೆಂಟಾಗಿ ಒಂದು ಮೂವಿ ಬಂತು ನೋಡಿ, ಅಮರನ್ ಅಂತ, ಸೋಲ್ಜರ್ಸ್ ಬಗ್ಗೆ. ಅದು ಆಲ್ಮೋಸ್ಟ್ ಇಲ್ಲೇ ಶೂಟಿಂಗ್ ಮಾಡಿರೋದು ಅಂತ ಡ್ರೈವರ್ ಹೇಳ್ತಾಯಿದ್ರು. ಇಲ್ಲಿ ಇವಾಗ ವ್ಯಾಲಿ ಶುರುವಾಗುತ್ತೆ. ಸೊ ನಾನು ಲಾಸ್ಟ್ ಟೈಮು ಗುಲ್ಮಾರ್ಗ್ ಹೇಳಿದಾಗ ವಾಮಿಟ್ ಎಲ್ಲ ಏನೂ ಆಗಲ್ಲ ಅಂತ ಹೇಳಿದೆ, ಬಟ್ ಈ ವ್ಯಾಲಿ ರೋಡ್ ಅಂತೂ ತುಂಬ ಕರ್ವ್ಸ್ ಇದೆ, ತುಂಬ ಇದಾಗಿದೆ. ಸೊ ಯಾರ್ಯಾರೆಲ್ಲ ವಾಮಿಟಿಂಗ್ ಪ್ರಾಬ್ಲಮ್ ಇದೆ, ನೀವು ಪ್ರಿಕಾಷನ್ ತೊಗೊಂಡು ಹೋಗೋದು ಬೆಸ್ಟು. ನನಗೆ ಆಲ್ಮೋಸ್ಟ್ ನಾನು ಕಂಟ್ರೋಲ್ ಮಾಡಿಕೊಂಡೆ, ಬಟ್ ನನ್ನ ಜೊತೆ ಬಂದಿರೋರಿಗೆಲ್ಲ ವಾಮಿಟ್ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ರೋಡು ಆ ಥರ ಇದೆ, ತುಂಬ ಕರ್ವಿಯಾಗಿ. ಸೊ ನೋಡಿ ಇಲ್ಲಿ ಒಂದು ನದಿ ಹರಿತಾ ಇದೆ. ABC ವ್ಯಾಲಿ ಅನ್ನೋದು 3 ವ್ಯಾಲಿ, ಅಂದರೆ ಈಗ ನಾವು ಹೋಗ್ತಿರೋದು ಒಂದು ಬೆಟ್ಟ ಹತ್ತುತ್ತಾ ಇರೋ ಥರ. ಕೆಳಗಡೆ ಒಂದು ವ್ಯಾಲಿ ಅಂದರೆ ಕಣಿವೆ, ಬೆಟ್ಟದ ಮಧ್ಯಭಾಗದಲ್ಲಿ ಒಂದು ಕಣಿವೆ, ಮೇಲ್ಗಡೆ ಒಂದು ಕಣಿವೆ, 3 ಇದೆ ಆಯಿತಾ. ಕೆಳಗಡೆ ಇರೋದು ಆರು ವ್ಯಾಲಿ, ಮಧ್ಯದಲ್ಲಿರೋದು ಬೇತಾಬ್ ವ್ಯಾಲಿ, ಫುಲ್ ಮೇಲೆ ಇರೋದು ಚಂದನ್ವಾಡಿ ಅಂತ. ಇದು ಪಹಲ್ಗಾಮಿಂದ 16 ಕಿಲೋಮೀಟರಲ್ಲಿ ಇದೆ. ಸೊ ಇಲ್ಲಿ ಬಂದಮೇಲೆ ನಾವು ಬಂದಿರೋ ವೆಹಿಕಲ್ ಇಲ್ಲಿ ಹೋಗಲ್ಲ, ಇಲ್ಲೇ ಒಂದು ಯೂನಿಯನ್ ಇರುತ್ತೆ ಇವ್ರದ್ದು, ಹಾಗಾಗಿ ಇಲ್ಲಿ ಬಂದು ನಾವು ಗಾಡಿನ ರೆಂಟ್ ತಗೊಂಡು ಹೋಗಬೇಕು. ಇಲ್ಲಿ ನಾವು ಏನೇ ನಾವು ಚೌಕಾಸಿ ಮಾಡಿದ್ರು ಬಾರ್ಗೇನ್ ಮಾಡಿದ್ರು ಅವ್ರು ಕೇಳಲ್ಲ, ಇಲ್ಲಿ ಫಿಕ್ಸೆಡ್ ರೇಟೇ ಇರುತ್ತೆ, ನಾವು ಅದಕ್ಕೆ ಒಪ್ಕೋಬೇಕು. ಯಾಕಂದರೆ ಹೋಗಿ ನೋಡಲೇಬೇಕಲ್ವ, ಹಾಗಾಗಿ ಅವ್ರು ಬಾರ್ಗೇನ್ ಎಲ್ಲ ಅವ್ರು ಒಪ್ಪೋದೇ ಇಲ್ಲ. ಆಮೇಲೆ ಅವರ್ಸ್ ಲೆಕ್ಕ, ಅಂದರೆ ಜರ್ನಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಪ್ಲೇಸ್ ನೋಡೋದಕ್ಕೆ 1 ಅವರ್ ಅಷ್ಟೇ ಟೈಮ್ ಅಂತ ಇರುತ್ತೆ, ಒಂದೊಂದು ಪ್ಲೇಸ್ಗೆ 1 ಅವರ್. ಬಟ್ ನನ್ನ ಪ್ರಕಾರ ಅದು ಸಾಕಾಗೋದಿಲ್ಲ. ಸೊ ನೋಡಿ ಇವಾಗ ಇಲ್ಲಿಂದ ಬೆಟ್ಟ ಹತ್ತುತ್ತಾ ಇದ್ವಿ. ಆರು ವ್ಯಾಲಿ ಆ್ಯಕ್ಚುಲಿ ಕೆಳಗಿದೆ, ಬಟ್ ಅವ್ರೇನಂದ್ರು ಫಸ್ಟ್ ಮೇಲೆ 2 ವ್ಯಾಲಿ ಕರ್ಕೊಂಡು ಹೋಗ್ತೀವಿ, ಅದು ನೋಡ್ಕೊಂಡು ಬನ್ನಿ, ಕೊನೆಯಲ್ಲಿ ಇಲ್ಲಿ ಕರ್ಕೊಬರ್ತೀವಿ ಅಂತ. ನೋಡಿ ಸೀನರೀಸ್ ಹೇಗಿದೆ, ಐಸ್ ಹೇಗಿದೆ. ನನಗಂತೂ ಇದು ಕನ್ನಡ ಫಿಲಮ್ ಇದೆಯಲ್ಲ, ನಾದಮಯ ಸಾಂಗ್ ಇದೆಯಲ್ಲ, ಅದೇ ನೆನಪಾಗ್ತಾ ಇತ್ತು. ಅದರಲ್ಲಿ ರಾಜ್ಕುಮಾರ್ ಸರ್ ಅವರು ಹಾಡ್ತಾರಲ್ಲ, ಹಿಮದ ಮಧ್ಯ ನಿಂತ್ಕೊಂಡು ಇದೇ ಇರ್ಬೋದಾ ಅನ್ನೋ ಅಷ್ಟು ಫೀಲ್ ಆಗ್ತಾಯಿತ್ತು.
ನೋಡಿ ಎಷ್ಟು ಎಡ್ಜಲ್ಲಿ ಎಷ್ಟು ಕರ್ವಲ್ಲಿದೆ ರೋಡು, ಆದರೂ ಇಷ್ಟು ಫಾಸ್ಟಾಗಿ ಹೋಗ್ತಾಯಿದ್ರು. ನನಗಂತೂ ಜೀವ ಬಾಯಿ ಬಂದಂಗೆ ಆಗುತ್ತೆ ಅಂತಾರಲ್ಲ, ಆ ಫೀಲ್ ಆಗಿಬಿಟ್ಟಿತ್ತು. ಅಷ್ಟು ಚಿಕ್ಕದಾದ್ರೂ ಅಷ್ಟು ಫಾಸ್ಟಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ನಾನು ಹೇಳೇ ಬಿಟ್ಟೆ, ಅಣ್ಣ ನಿಧಾನಕ್ಕೆ ಹೋಗಿ, ಏನು ಅರ್ಜೆಂಟ್ ಇಲ್ಲ ಅಂತ. ಅವರು ಮೇಡಮ್ ನೀವೇನು ಹೆದರ್ಕೋಬೇಡಿ, ನೀವು ಆರಾಮಾಗಿ ಸೀನರೀಸ್ ಎಂಜಾಯ್ ಮಾಡ್ಕೊಂಡು ಕೂತ್ಕೊಳ್ಳಿ, ನಾನು ಸೇಫಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಬಂದರು. ನೋಡಿ ನಾವು ಚಂದನವಾಡಿಗೆ ಬಂದಾಯಿತು. ಎಷ್ಟು ಬ್ಯೂಟಿಫುಲ್ ಆಗಿದೆ, ಸುತ್ತಲೂ ಸ್ನೋನೇ. ಐಸ್ ನೋಡಿ, ಮಳೆ ಕೂಡ ಬರ್ತಿತ್ತು, ಸ್ನೋ ಮಳೆ ಆಗ್ತಾಯಿತ್ತು. ಇಲ್ಲಿ ಹಿಸ್ಟ್ರಿ ಏನಪ್ಪ ಅಂತಂದರೆ, ಆ್ಯಕ್ಚುಲಿ ಪಹಲ್ಗಾಮ್ನ ಫಸ್ಟು ಬೇಲ್ಗಾಮ್ ಅಂತ ಕರಿತಾ ಇದ್ರಂತೆ. ಬೇಲ್ ಅಂದರೆ ಎತ್ತು, ಅಂದರೆ ಶಿವ ಪರಮಾತ್ಮ ಅವರು ಅಮರನಾಥ್ಗೆ ಹೋಗಬೇಕಾದ್ರೆ ಅವ್ರು ನಂದಿನ ಪಹಲ್ಗಾಮಲ್ಲಿ ಬಿಟ್ಟು ಹೋಗಿದ್ರಂತೆ. ಹಾಗಾಗಿ ಇಲ್ಲಿ ಬೇಲ್ ಅಂತಾರಲ್ವ ಹಿಂದಿಲಿ, ಹಾಗಾಗಿ ಅದನ್ನು ಬೇಲ್ಗಾಮ್ ಅಂತ ಅಂತಾರೆ. ಅವರು ಬೆಟ್ಟ ಹತ್ಕೊಂಡು ಇಲ್ಲಿ ಬಂದಮೇಲೆ ಈ ಪ್ಲೇಸಲ್ಲಿ ಅವ್ರ ತಲೆ ಮೇಲಿರೋವಂಥ ಚಂದ್ರನ ಇಲ್ಲಿ ಇರಿಸ್ಬಿಟ್ಟು ಹೋಗಿದ್ರಂತೆ. ಸೊ ಶಿವ ಪರಮಾತ್ಮ ಅವ್ರು ಹೋಗಿ ತಪಸ್ ಮಾಡಿ ಬರೋವರೆಗೂ ಚಂದ್ರ ಇಲ್ಲಿ ಅವ್ರಿಗೋಸ್ಕರ ಕಾಯ್ತಿದ್ರು ಅನ್ನೋದು ಹಿಸ್ಟ್ರಿ. ಹಾಗಾಗಿ ಈ ಪ್ಲೇಸ್ಗೆ ಚಂದನವಾಡಿ ಅಂತ ಇದೆ. ಸೊ ಇಲ್ಲಿ ಒಂದು ನದಿ ಕೂಡ ಹರಿಯುತ್ತೆ, ಅದನ್ನು ಇಲ್ಲಿ ಲೀಡರ್ ಅಂತಾರೆ. ಆದರೆ ಹಿಂದೂ ಪ್ರಕಾರ ನೋಡೋಕ್ಕೆ ಹೋದರೆ ಅದನ್ನು ಲಂಬೋತ್ರಿ ಅನ್ನೋ ಹೆಸರಲ್ಲಿ ಕರೀತಾರೆ. ಆಮೇಲೆ ಅಮರನಾಥ್ ಯಾತ್ರೆಗೆ ಏನು ಭಕ್ತರು ನಡ್ಕೊಂಡು ಹೋಗ್ತಾರಲ್ಲ, ಸೊ ಅದು ಶುರುವಾಗೋದು ಇಲ್ಲಿಂದಾನೆ. ಅಂದರೆ ಇಲ್ಲಿಂದ ಒಂದು ಬೆಟ್ಟ ಇದೆ, ಅದನ್ನು ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿಂದ 32 ಕಿಲೋಮೀಟರ್ಸ್ ಆಗುತ್ತಂತೆ. ಸುಮಾರು 7ರಿಂದ 8 ಅವರ್ ಜರ್ನಿ. ನಡ್ಕೊಂಡು ಹೋಗೋರು ಇಲ್ಲಿಂದ ನಡ್ಕೊಂಡು ಹೋಗ್ಬೋದು. ತುಂಬ ಚಳಿ ಇತ್ತು, ತುಂಬ ಅಂದರೆ ತುಂಬ. ಜರ್ಕಿನ್ ತೆಗಿಯೋ ಸೀನೇ ಇಲ್ಲ ಬಿಡಿ, ಅಷ್ಟು ಚಳಿ ಇತ್ತು. ನನಗಂತೂ ಮನಸ್ಸು ತುಂಬಿ ಬರುತ್ತೆ ಅಂತಾರಲ್ಲ, ಆ ಥರ ಅನ್ನಿಸ್ತಿತ್ತು. ಆ ಕಡೆ ಹೋಗೋಕ್ಕಾಗ್ತಿರಲಿಲ್ಲ, ಯಾಕಂದರೆ ಮಧ್ಯ ನದಿ ಹರಿತಾ ಇತ್ತು. ಸೊ ಇಲ್ಲಿ ನೋಡಿ, ಇದೆಲ್ಲ ಟೂರಿಸ್ಟ್ಗಳನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ, ಫೋಟೋಸ್ ತೆಕ್ಕೊಳ್ಳೋಕ್ಕೆ ಪಾರಿವಾಳ ಮೂಲ ಎಲ್ಲ ತಗೊಬಂದು ಕೊಡ್ತಾಯಿದ್ರು. ಸರಿ ನಾವು ಫೋಟೋ ತಗೊಳ್ಳೋಣ ಅಂತೇಳಿ ತೊಗೊಂಡ್ವಿ. ಒಂದಕ್ಕೆ 50 ರೂಪೀಸ್ ಆಗುತ್ತೆ. ಒಬ್ಬೊಬ್ರು ಆದಮೇಲೆ ಒಬ್ಬೊಬ್ಬರು ನಾವು 3 ಜನನೂ ತಗೊಂಡು ಫೋಟೋಸ್ ಎಲ್ಲ ತಗೊಂಡ್ವಿ. ವೆಹಿಕಲ್ ರೆಂಟ್ ಎಷ್ಟಿತ್ತು ಅಂದರೆ 1600 ರೂಪಾಯಿ ಇತ್ತು. ಸೊ ನಾವು 4-5 ಫ್ಯಾಮಿಲಿಗೂ 2ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಬಂದ್ವಿ. ಸೊ ನೋಡಿ, ಇಲ್ಲೇನಿಗೆ ಕಾಣ್ತಾ ಇದೆಯಲ್ಲ, ಇದೇ ಅಮರನಾಥ್ ಯಾತ್ರೆಗೆ ಹೋಗುವಂಥ ಜಾಗ. ಇವಾಗೆಲ್ಲ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಯಾಕೆಂದರೆ ಇವಾಗ ಅದಿರಲ್ಲ, ಅದು ಜೂನಲ್ಲಿ ಸ್ಟಾರ್ಟ್ ಆಗುತ್ತಂತೆ. ಸೊ ಆವಾಗ ಬಂದರೆ ಗೇಟೆಲ್ಲ ಓಪನ್ ಇರುತ್ತೆ, ಇಲ್ಲಿಂದ ನಡ್ಕೊಂಡು ಹೋಗೋರು ಹೋಗ್ಬೋದು. ಆ ಹಿಂದೆ ಕಾಣ್ತಿದೆ ನೋಡಿ, ಆ ಬೆಟ್ಟನ ದಾಟ್ಕೊಂಡು ಆ ಕಡೆ ಹೋದ್ರೇ ಅಲ್ಲಿ ಅಮರನಾಥ್ ಇದೆ ಅಂತ ಹೇಳಿದ್ರು. ಸೊ ನಾವು ಅಲ್ಲಿ ಮುಗಿಸ್ಕೊಂಡು ಮಧ್ಯದಲ್ಲಿರೋಂಥ ಬೇತಾಬ್ ವ್ಯಾಲಿಗೆ ಬಂದ್ವಿ. ಸೊ ಬೇತಾಬ್ ವ್ಯಾಲಿ ಮೊದಲನೇ ಹೆಸರು ಹಗನ್ ವ್ಯಾಲಿ ಅಂತ. ಸೊ ಇಲ್ಲಿ ಒಂದು ಬಾಲಿವುಡ್ ಮೂವಿ ಶೂಟ್ ಆಗಿರುತ್ತೆ, ಸನ್ನಿ ಡಿಯೋಲ್ ಅವ್ರದ್ದು, 1983 ಅನಿಸುತ್ತೆ. ಬೇತಾಬ್ ಅನ್ನೋ ಫಿಲಮ್ ಹೆಸರಿಂದ ಇಲ್ಲಿ ಶೂಟ್ ಆಗಿದ್ದಕ್ಕೆ, ಅದು ಫೇಮಸ್ ಆಗಿದ್ದಕ್ಕೆ ಇದು ಬೇತಾಬ್ ವ್ಯಾಲಿ ಅಂತ ಹೆಸರು ಚೇಂಜ್ ಮಾಡಿರ್ತಾರೆ. ಸೊ ಇಲ್ಲಿ ಎಂಟ್ರಿ ಟಿಕೆಟು ಒಬ್ಬರಿಗೆ 100 ರೂಪೀಸು. ಚಂದನವಾಡಿ ಓಕೆ 1 ಅವರಲ್ಲಿ ನೋಡ್ಕೊಂಡು ಬರ್ಬೋದು, ಯಾಕೆಂದರೆ ಅಲ್ಲಿ ಬೇರೆ ಏನೂ ಇಲ್ಲ, ವ್ಯೂಸ್ನ ಎಂಜಾಯ್ ಮಾಡಿ ಫೋಟೋಸ್ ತಗೊಂಡು ಬರೋದು. ಬೇತಾಬ್ ವ್ಯಾಲಿ ನನ್ನ ಪ್ರಕಾರ 1 ಅವರ್ ಸಾಕಾಗೋದೇ ಇಲ್ಲ, ಯಾಕೆಂದರೆ ಇಲ್ಲಿ ತುಂಬ ನಡಿಬೇಕು, ನಡ್ಕೊಂಡು ನೋಡಬೇಕು. ಬಟ್ ಆ 1 ಅವರಿಗೆ ಬನ್ನಿ ಅಂತ ನಮಗೆ ತುಂಬ ಫೋನ್ ಮಾಡಿ ಕರೆದ್ರು. ಹಾಗಾಗಿ ನಾವು ಬೇಗ ಹೋಗಿ ಬೇಗ ಬರೋ ಥರ ಆಗೋಯಿತು. ಎಂಟ್ರೆನ್ಸಲ್ಲಿ ನೋಡಿ, ನಾನು ಇದೇ ಫಸ್ಟ್ ಟೈಮ್ ಈ ಥರ ನೋಡಿದ್ದು. ಕುರಿಗಳಿಗೆ ಈ ರೀತಿ ಏನಂತಾರೆ ಮೇಕಪ್ ಮಾಡಿ ನಿಲ್ಲಿಸಿರೋದು ಫೋಟೋಗೆ. ಇದು ಫ್ರೀ ಅಲ್ಲ, ಇದಕ್ಕೂ ದುಡ್ಡು ಕೊಟ್ಬಿಟ್ಟು ಹೋಗಿ ನಿಂತ್ಕೋಬೇಕು. ನನಗೆ ನೋಡಿದಾಗ ಸ್ವಲ್ಪ ಬೇಜಾರಾಯಿತು, ಪಾಪ ಅದೆಷ್ಟು ಕಷ್ಟಪಟ್ಟು ನಿಂತ್ಕೊಂಡಿದ್ದೆ ನೋಡಿ. ಒಂದೇ ಪೊಸಿಷನಲ್ಲಿ ಹಂಗೆ ನಿಂತ್ಕೋಬೇಕು ಅಂದರೆ ಮನುಷ್ಯನಿಗಾದರೂ ಸರಿ ಪ್ರಾಣಿಗಾದರೂ ಸರಿ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಸೊ ಏನೂ ಮಾಡೋಕ್ಕಾಗಲ್ಲ, ಅವ್ರವ್ರ ಜೀವನ ಅವ್ರವ್ರು ನಡೆಸಬೇಕು. ಹಾಗಾಗಿ ಅವ್ರವ್ರು ಒಂದೊಂದು ದಾರಿ ನೋಡ್ಕೊಂಡಿರ್ತಾರೆ. ನೋಡಿ, ಇಲ್ಲಂತೂ ವ್ಯೂಸ್ ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ತುಂಬ ಬಾಲಿವುಡ್ ಮೂವೀಸು ಶೂಟ್ ಆಗಿದೆಯಂತೆ. ಆ್ಯಕ್ಚುಲಿ ಸಲ್ಮಾನ್ ಖಾನ್ ಅವ್ರದ್ದು ಬಜರಂಗಿ ಭಾಯ್ಜಾನ್ ಮೂವಿನೂ ಇಲ್ಲಿ ತುಂಬ ಶೂಟ್ ಆಗಿದೆ ಅಂತ ಅವ್ರು ಹೇಳ್ತಿದ್ರು. ಬಟ್ ಈ ನದಿ ಸೀನ್ ಎಲ್ಲ ನೋಡಿದ್ರೆ ನನಗೆ ಅನ್ನಿಸ್ತು ಇರ್ಬೋದು ಅಂತ, ಯಾಕೆಂದರೆ ಆ ಫಿಲಮಲ್ಲಿ ಈ ಸೀನರೀಸ್ ತುಂಬ ಬರ್ತವೆ, ತುಂಬ ಚೆನ್ನಾಗಿದೆ, ಮಸ್ಟ್ ವಿಸಿಟು. ಒಂದೇನಪ್ಪ ಇದರಲ್ಲಿ ಡಿಸಪಾಯಿಂಟ್ ಅಂದರೆ, ನೀವು ಐಸ್ ಮುಟ್ಟೋಕ್ಕಾಗಲ್ಲ, ಆಟಾಡೋಕ್ಕಾಗಲ್ಲ, ಏನಿಲ್ಲ. ಬಟ್ ಒಳ್ಳೊಳ್ಳೆ ಸೀನರೀಸ್ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಸೊ ಎಷ್ಟು ಕೋಲ್ಡ್ ಇತ್ತು ಅಂದರೆ ನೋಡಿ, ಬಾಯಿಂದ ಆ ರೀತಿ ಬರ್ತಿತ್ತು. ಅಕ್ಕ ಮಾಡಿದ ತಕ್ಷಣ ನಾನೇನು ಕಮ್ಮಿ ಅಂತ ಇವಳು ಬಂದಳು, ಬಟ್ ಇವಳಿಗೆ ಬರಲೇ ಇಲ್ಲ. ಸರಿ ಬನ್ನಿ ಮುಂದೆ ಹೋಗೋಣ. ಇದು ನೋಡಿ, ತುಂಬ ಬ್ಯೂಟಿಫುಲ್ ಆಗಿತ್ತು. ಪಾಪ ಸೊ ಅದು ಮುಗಿಸ್ಕೊಂಡು ಮುಂದೆ ಬಂದರೆ ನೋಡಿ, ಈ ಥರ ಇದೆ ಸೀನರೀಸು. ನನಗೆ ಮೇನ್ ಇಷ್ಟ ಆಗಿದ್ದು ಈ ಮರಗಳು.
ಒಂದು ರೀತಿ ಒಣಗೋಗಿರೋ ಥರ ಇದ್ದಾವೆ, ಬಟ್ ತುಂಬ ಚೆನ್ನಾಗಿದೆ. ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿ ಬರ್ತಿತ್ತು. ಸೊ ನೋಡಿ, ಈ ನದಿ ಮೇಲೆ ಬ್ರಿಡ್ಜ್ ಇಲ್ಲಿ ಮೇನ್ ಹೈಲೈಟು, ಫೋಟೋಸ್ ತಗೊಳ್ಳೋಕ್ಕೆ ಅದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಸೊ ಇದನ್ನು ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕು. ಈ ಕಡೆ ಹೋದರೆ ಫುಲ್ ಇದೇ ಥರ ಮರಗಳಿರೋವಂಥ ಪ್ಲೇಸು. ತುಂಬ ಚೆನ್ನಾಗಿದೆ ಫೋಟೋ ಶೂಟ್ ಎಲ್ಲ ಮಾಡೋದಕ್ಕೆ. ಫೋಟೋಸ್ಗೆಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ ಫೋಟೋಸು. ಇನ್ನು ಮುಂದೆ ಹೋದರೆ ಏನಿಲ್ಲ, ಬರೀ ಪ್ಲೇಸ್ ಅಷ್ಟೇ ಹಂಗೆ ಖಾಲಿದು ನೋಡ್ಬೋದು. ಮಕ್ಕಳಿಗೆ ಜಿಪ್ಲೈನ್ ಎಲ್ಲ ಕಳಿಸೋ ಹಾಗಿದ್ರೆ ಕಳಿಸ್ಬೋದು ಅಂತ ಅಂದರು. ಬಟ್ ನಾವೆಲ್ಲ ಅಷ್ಟರೊಳಗೆ ನಮಗೆ ಫೋನು ಬರ್ತಾಯಿತ್ತು, ಬನ್ನಿ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವಲ್ಲೆಲ್ಲ ಎಲ್ಲೂ ಹೋಗಲೇ ಇಲ್ಲ. ಬರೀ ಇಲ್ಲಿ ನಿಂತ್ಕೊಂಡು ಆ ಬ್ಯಾಕ್ಗ್ರೌಂಡಲ್ಲಿ ಚೆನ್ನಾಗಿ ಎಲ್ಲ ಫೋಟೋಸ್ ತಗೊಂಡ್ಬಿಟ್ಟು ನೆಕ್ಸ್ಟ್ ನಾವು ಹೊರಟೇ ಬಿಟ್ವಿ. ಅಷ್ಟೆಲ್ಲ ಟೈಮ್ ಆಗೇ ಹೋಯಿತು. ಬಟ್ ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿದೆ. ವ್ಯೂಸ್ ನೋಡಿ ಎಂಜಾಯ್ ಮಾಡೋರಾದರೆ ಕಂಪಲ್ಸರಿ ಇಲ್ಲಿ ಹೋಗ್ಬೋದು. ನಮಗೆ ವ್ಯೂಸ್ ನೋಡೋದು ಇಷ್ಟ ಇಲ್ಲ, ನಮ್ಗೆ ಐಸ್ ನೋಡಬೇಕು, ಆಟ ಆಡಬೇಕು, ಹತ್ರ ಐಸಲ್ಲಿ ಇರಬೇಕು ಅನ್ನೋರ್ಗಾದರೆ ಇದು ನಾಟ್ ಎ ಆಪ್ಷನ್. ನೀವು ಹೋಗೋದು ನಿಮಗೆ ಡಿಸಪಾಯಿಂಟ್ ಆಗುತ್ತೆ. ಬಟ್ ಈ ಥರ ವ್ಯೂಸ್ ನೋಡಿ ಎಂಜಾಯ್ ಮಾಡಬೇಕು ಅಂದ್ಕೊಳೋರು ಖಂಡಿತ ಇಲ್ಲಿ ವಿಸಿಟ್ ಮಾಡ್ಬೋದು. ಒಬ್ಬರು ಎರಡು ಥರನೂ ಒಪಿನಿಯನ್ ಇರ್ತಾರಲ್ವ. ಸೊ ಹಾಗೆ ನಾನು ಎರಡೂ ಹೇಳ್ತಾ ಇದ್ದೀನಿ. ನನಗೆ 50-50 ಓಕೆ. ಐಸು ಏಕೆ ನೆನ್ನೆ ಆಟ ಆಡಿದ್ವಿ, ಇವತ್ತು ಸೀನರೀಸ್ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಬಟ್ ಐಸಲ್ಲಿ ಹೋಗ್ಲಿಲ್ಲ ಅನ್ನೋದು ಬೇಜಾರಿತ್ತು. ಬಟ್ ವ್ಯೂಸು ಚೆನ್ನಾಗಿದೆಯಲ್ಲ, ಹಾಗಾಗಿ ಅಲ್ಲಿಗೆ ಸರೋಯ್ತು ಅಂತಲೇ ಹೇಳ್ಬೋದು. ಇಷ್ಟಲ್ಲೇ 5:15 ಆಗೋಯಿತು. ಮಳೆ ಬರೋ ಥರ ಬೇರೆ ಆಗಿತ್ತು. ಹಾಗಾಗಿ ಡ್ರೈವರ್ ಕಾಲ್ ಮಾಡ್ತಾನೆ ಇದ್ರು. ಇದಾದಮೇಲೆ ಅರು ವ್ಯಾಲಿಯಲ್ಲಿ ಎಂಟ್ರಿ ಇರಲ್ಲ, ಟೈಮ್ ಆಯಿತು ಅಂತ. ಸೊ ಹಾಗೆ ನಾವು ಎರಡೇ ವ್ಯಾಲಿ ನೋಡೋಕ್ಕಾಗಿದ್ದು. ಆ್ಯಕ್ಚುಲಿ ವೆಹಿಕಲ್ ಹತ್ರ ಹೋಗೋದ್ರೊಳಗಡೆ ಮಳೆ ಬಂದೇ ಬಿಡ್ತು. ಸೀದಾ ನಾವು ಗಾಡಿ ಹತ್ತಿ ನಮ್ಮ ಗಾಡಿ ಹತ್ರ ಹೋಗಿ ಡೈರೆಕ್ಟ್ ಅಲ್ಲಿಂದ ಕಾಟೇಜ್ಗೆ ಹೋಗಿದ್ದು. ಸೊ ಇಲ್ಲಿಗೆ ನಮ್ಮ ಡೇ 3 ಆಫ್ ಕಾಶ್ಮೀರು ಎಂಡ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಯಾರಾದರೂ ಕಾಶ್ಮೀರ್ಗೆ ಹೋಗೋ ಪ್ಲ್ಯಾನ್ ಮಾಡ್ತಿರೋರಿಗೆ ಖಂಡಿತ ಮಿಸ್ ಮಾಡದೆ ಶೇರ್ ಮಾಡಿ. ತುಂಬ ಇನ್ಫಾರ್ಮೇಷನ್ ಅವ್ರಿಗೆ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.